ಸಖತ್ತಾಗಿ ಬಾಡಿ ಬಿಲ್ಡ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಹೋಗೋದಕ್ಕೆ. ಆಮೇಲೆ ಕೆಲವು ಬಾಡಿಗಳನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈಗ ಸ್ಟೆರಾಯ್ಡ್ ಯೂಸ್ ಮಾಡಿ ಕೂಡ ಬಾಡಿ ಬಿಲ್ಡ್ ಅಪ್ ಮಾಡ್ತಾರೆ. ಈಗ ಸಾಕಷ್ಟು ಹಾಲಿವುಡ್ಗಳಲ್ಲಿ ಅಥವಾ ಬಾಲಿವುಡ್ಗಳಲ್ಲಿ ಎಲ್ಲರೂ ಕೂಡ ಆ ನರಗಳಲ್ಲಿ ನಮ್ಗೆ ಗೊತ್ತಾಗತ್ತೆ. ಐ ಮೀನ್ ಅದು ರಿಯಲ್ ಅದು ಬಾಡಿನ ಅಥವಾ ಅಲ್ವಾ ಅನ್ನುವಂಥದ್ದು. ಆದ್ರೆ ಇವ್ರದ್ದು ಇದೆಯಲ್ಲ ಫ್ಯಾಂಟಾಸ್ಟಿಕ್ ಬಾಡಿ, ನಿಜವಾಗ್ಲೂ ಅದಷ್ಟು ಹೆಚ್ಚು ಜನರು ಇವರಿಗೆ ಸಹಾಯವನ್ನು ಮಾಡಲಿ. ಆ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕಾಗಿದೆ. ಓಕೆನಾ, ಇವತ್ತು ಶನಿವಾರ ಅಂದರೆ ಅಕ್ಷರ ಉತ್ಸವ ಇರುತ್ತೆ. ಹಾಗಿದ್ರೆ ಇವತ್ತು ಯಾವ ಟಾಪ್ 10 ಪುಸ್ತಕಗಳಿವೆ ನಿಮಗಾಗಿ ಕಾಯ್ತಾ ಇವೆ ಅಂತ ಬನ್ನಿ ನೋಡೋಣ. ಓಕೆ, 10ರಿಂದ 1 ತನಕ ಹೋಗ್ತೀವಿ. ಈ ಬಾರಿ 10ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಕಣಜ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಸಮಗ್ರ ಕಥನ ಸಾಹಿತ್ಯ. ಕಣಜ ಒಟ್ಟಾರೆಯಾಗಿ ಇದು ಲೋಹಿಯಾ ಪ್ರಕಾಶನ, ಬಳ್ಳಾರಿಯವರ ಪ್ರಕಾಶನ. ಇದು ಅಂದರೆ ಇದರ ಬೆಲೆ ರೂಪಾಯಿ 450. ಈ ಬಾರಿಯ 10ನೇ ಸ್ಥಾನದಲ್ಲಿರುವಂಥದ್ದು ಕಣಜ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಸಮಗ್ರ ಕಥನ ಸಾಹಿತ್ಯವಿದು. ನಂಬರ್ 10. ಇನ್ನು 9ನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹದ್ದು ಸಂದರ್ಭ ಸಂವಾದ, SL ಭೈರಪ್ಪ ಅವರ ಬಿಡಿ ಬರಹಗಳನ್ನು ಹೊಂದಿದಂಥದ್ದು. ಟಾಪ್ 10 ಪುಸ್ತಕದ ಶ್ರೇಣಿಯಲ್ಲಿ ಪ್ರತಿ ವಾರನೂ ಇದ್ದೇ ಇರುತ್ತೆ. ಇವತ್ತು 9ನೇ ಸ್ಥಾನವನ್ನ ಪಡೆದುಕೊಂಡಿದೆ SL ಭೈರಪ್ಪ ಅವರ ಸಂದರ್ಭ ಸಂವಾದ ಪುಸ್ತಕ. 315 ರೂಪಾಯಿ ಬೆಲೆ ಬಾಳುವಂತಹದ್ದು 9ನೇ ಸ್ಥಾನ. ಇನ್ನು 8ನೇ ಸ್ಥಾನದಲ್ಲಿರುವಂಥದ್ದು ಬ್ರಹ್ಮಪುರಿಯ ಭಿಕ್ಷುಕ, DVG ಅವರ ಜೀವನದ 100 ರಸಪ್ರಸಂಗಗಳು. ಬ್ರಹ್ಮಪುರಿಯ ಭಿಕ್ಷುಕ ಶತಾವಧಾನಿ ಡಾಕ್ಟರ್ R ಗಣೇಶ್ ಬರೆದಿರುವಂಥದ್ದು. ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ ಇದರ ಪ್ರಕಾಶಕರು. ಇದರ ಬೆಲೆಯ ರೂಪಾಯಿ 120. ಬ್ರಹ್ಮಪುರಿಯ ಭಿಕ್ಷುಕ ಈ ವಾರ ಟಾಪ್ 10ನಲ್ಲಿ 8ನೇ ಸ್ಥಾನದಲ್ಲಿದೆ. ಇನ್ನು 7ನೇ ಸ್ಥಾನದಲ್ಲಿರುವಂತಹದ್ದು ನನ್ನ ತಮ್ಮ ಶಂಕರ, ಅನಂತನಾಗ್ ಅವರು ಬರೆದಂತಹ ಪುಸ್ತಕ. ನನ್ನ ತಮ್ಮ ಶಂಕರ್ ಅವರ ನೆನಪಿನಲ್ಲಿ ಅವರ ಜೀವನದ ಬಗ್ಗೆ ಅವರು ಅನಿಸಿಕೆಗಳನ್ನ ಅಲ್ಲಿ ಹೇಳಿದ್ದಾರೆ ಇವರು. ಅನಂತನಾಗ್ ಅವರ ನನ್ನ ತಮ್ಮ ಶಂಕರ ಪುಸ್ತಕ 7ನೇ ಸ್ಥಾನವನ್ನ ಪಡೆದಿದೆ. 180 ರೂಪಾಯಿ ಬೆಲೆ ಬಾಳುವಂತಹದ್ದು 7ನೇ ಸ್ಥಾನದಲ್ಲಿ. ಇನ್ನು 6ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ವಾಲ್ಡನ್, ಹೆನ್ರಿ ಡೇವಿಡ್ ಥೋರೋ ಅವರು ಬರೆದಿರುವಂತಹ ಪುಸ್ತಕ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ದೇವುಡು ನರಸಿಂಹಶಾಸ್ತ್ರಿ. ವಾಲ್ಡನ್ ಈ ಬಾರಿ 6ನೇ ಸ್ಥಾನದಲ್ಲಿದೆ. ಶ್ರೀ ರಾಜೇಂದ್ರ ಪ್ರಿಂಟರ್ಸ್ ಪ್ರಕಾಶನ, ಮೈಸೂರು ಇದನ್ನು ಪ್ರಕಾಶಕರು. ಇದರ ಬೆಲೆ ರೂಪಾಯಿ 200. ವಾಲ್ಡನ್ ಈ ಬಾರಿ 6ನೇ ಸ್ಥಾನದಲ್ಲಿದೆ ಟಾಪ್ 10 ಪುಸ್ತಕಗಳ ಪೈಕಿ. ಇನ್ನು 5ನೇ ಸ್ಥಾನ ಕರಿಸಿರಿಯಾನ ಪುಸ್ತಕಕ್ಕೆ. KN ಗಣೇಶಯ್ಯ ಅವರ ಕರಿಸಿರಿಯಾನ. ಇದು ಸಾಕಷ್ಟು ರೋಮಾಂಚನಕಾರಿಯಾದಂತಹ ಕಾದಂಬರಿ. 5ನೇ ಸ್ಥಾನವನ್ನ ಪಡೆದುಕೊಂಡಿದೆ ಕರಿಸಿರಿಯಾನ. ಇನ್ನು 4ನೇ ಸ್ಥಾನದಲ್ಲಿ ಈಶಾನ್ಯ ಭಾರತದ ಆಧುನಿಕ ಮತ್ತು ಐತಿಹ್ಯ ಕಥೆಗಳು. ಇದು ಒಂದು ಕಥಾ ಸಂಗ್ರಹ. ಈ ಸಂಗ್ರಹವನ್ನು ಮಾಡಿದ್ದಾರೆ ಡಾಕ್ಟರ್ HS.M. ಪ್ರಕಾಶ್ ಹಾಗೂ ಡಾಕ್ಟರ್ M. ವೆಂಕಟಸ್ವಾಮಿ. ನವ ಕರ್ನಾಟಕ ಪ್ರಕಾಶನ ಬೆಂಗಳೂರು ಇದನ್ನು ಪ್ರಕಟಿಸಿದೆ. ಇದರ ಬೆಲೆ 70 ರೂಪಾಯಿ. ಈಶಾನ್ಯ ಭಾರತದ ಆಧುನಿಕ ಮತ್ತು ಐತಿಹ್ಯ ಕಥೆಗಳು, ಇದೊಂದು ಕಥಾ ಸಂಕಲನ. ಇದರ ಸಂಗ್ರಹವನ್ನು ಮಾಡಿರುವಂಥದ್ದು ಡಾಕ್ಟರ್ HS.M. ಪ್ರಕಾಶ್ ಹಾಗೂ ಡಾಕ್ಟರ್ M. ವೆಂಕಟಸ್ವಾಮಿ. ನವ ಕರ್ನಾಟಕ ಪ್ರಕಾಶನ ಬೆಂಗಳೂರು, ರೂಪಾಯಿ 70 ರೂಪಾಯಿ. ಇದು ಈ ಬಾರಿ 4ನೇ ಸ್ಥಾನದಲ್ಲಿದೆ. ಇನ್ನು 3ನೇ ಸ್ಥಾನದಲ್ಲಿರುವಂತಹದ್ದು 10 ಸಮಸ್ತರ ಜೊತೆ ಅನಂತಮೂರ್ತಿ. UR ಅನಂತಮೂರ್ತಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ UR ಅನಂತಮೂರ್ತಿ ಅವರು ಮಾತುಕತೆ ನಡೆಸಿರುವಂತಹದ್ದು ಆ ಪುಸ್ತಕ. ಇದರ ಸಂಪಾದಕರು H. ಪಟ್ಟಾಭಿರಾಮ ಸೋಮಿಯಾಜಿ. ವಿಶೇಷವಾಗಿ ನಂಬರ್ 3, ನಂಬರ್ 2, ನಂಬರ್ 1 ಎಲ್ಲವೂ ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರದೇ. ಹಾಗಾಗಿ 8ನೇ ಸ್ಥಾನದಲ್ಲಿರುವ 10 ಸಮಸ್ತರ ಜೊತೆ ಇದು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಅನಂತಮೂರ್ತಿ ಅವರು ನಡೆಸಿದ ಮಾತುಕತೆ. 125 ರೂಪಾಯಿ ಬೆಲೆ ಬಾಳುವಂತೆ. ಹಾಗೇನೆ ನಂಬರ್ 2 ಅಲ್ಲಿರುವಂತದ್ದು ಇನ್ನೋರ್ವ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತಹ ಕಾರ್ನಾಡರ ಆತ್ಮಕಥೆಗಳು, ಆಡಾಡ್ತ ಆಯುಷ್ಯ, ಮನೋಹರ ಗ್ರಂಥಮಾಲಾ ಧಾರವಾಡ. ಇದರ ಬೆಲೆ ರೂಪಾಯಿ 300. ಬಹಳ ಸೊಗಸಾಗಿರುವಂತಹ ಪುಸ್ತಕ, ಬಹಳ ರೋಚಕವಾಗಿದೆ. ಗಿರೀಶ್ ಕಾರ್ನಾಡ್ ಇಡೀ ಲೈಫ್ ಸ್ಟೈಲ್, ಅವರ ಬಾಲ್ಯ, ಅವರ ಸಾಧಿಸಿದಂತಹ ಸಾಧನೆ ಎಲ್ಲವೂ ಕೂಡ ಬಹಳ ಸೊಗಸಾಗಿರುವಂತಹ ಪುಸ್ತಕ, ಬಹಳ ಸ್ಫೂರ್ತಿ ನೀಡುವಂತಹ ಪುಸ್ತಕ ಆಡಾಡ್ತ ಆಯುಷ್ಯ. ಈ ಬಾರಿ 2ನೇ ಸ್ಥಾನ. ಇನ್ನು 1ನೇ ಸ್ಥಾನವನ್ನ ಪಡೆದಿರುವಂತದ್ದು ಆಗ್ಲೇ ಹೇಳಿದಾಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪುಸ್ತಕವೇ ಇದು. ಈ ಬಾರಿ ಸಿಕ್ಕಿರುವಂತಹದ್ದು 8ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚಂದ್ರಶೇಖರ್ ಕಂಬಾರರ ಶಿವರಾತ್ರಿ ನಾಟಕ 1ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಕಳೆದ ಬಾರಿ ಕೂಡ 1ನೇ ಸ್ಥಾನ ಇತ್ತು ಟಾಪ್ 10 ಪುಸ್ತಕದಲ್ಲಿ. ಇವತ್ತು ಕೂಡ ಕಾಯ್ದಿರಿಸಿಕೊಂಡಿದೆ ಶಿವರಾತ್ರಿ ಪುಸ್ತಕ.
ಕೇವಲ 80 ರೂಪಾಯಿ ಬೆಲೆ ಬಾಳುವಂತಹದ್ದು ಕಂಬಾರರ ಶಿವರಾತ್ರಿ. ಇದು ಈ ವಾರದ ಟಾಪ್ 10 ಪುಸ್ತಕಗಳು. ಓಕೆ, ಟಾಪ್ 10 ಪುಸ್ತಕಗಳು ನೋಡಿದ್ದಾಯ್ತು. ಈಗ ಒಂದು ಬ್ರೇಕ್ ನಂತರ ಯಾರೆಲ್ಲ ಪತ್ರಗಳನ್ನು ನಾವು ಓದ್ತೀವಿ